ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಪ್ರೀತಿಯ ಸಹೋದರಿಯರಿಗೆ ಶರಣಾರ್ಥಿಗಳು. ಈ ದಿನ ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮತ್ತು ಯುಗಮಾನೋತ್ಸವ. ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಾಯದೊಂದಿಗೆ ಕಳೆದ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆ ಮೊದಲು ಮಾಡಿಕೊಂಡು ಕರ್ನಾಟಕ ರಾಜ್ಯಾದ್ಯಂತ ರೇಣುಕಾ ಜಯಂತಿ ಮತ್ತು ಯುಗ ಮಹೋತ್ಸವ ಬಹಳ ಚೆನ್ನಾಗಿ ಯಶಸ್ವಿಯಾಗಿ ಕಾರ್ಯಕ್ರಮಗಳು ಬಂದಿದೆ. ಈ ವರ್ಷ ಕೂಡ ಮಾರ್ಚ್ 1ನೇ ತಾರೀಕು ನಮ್ಮ ಟೌನ್ ಹಾಲ್ ಅಲ್ಲಿ ರವೀಂದ್ರ ಕಲಾಕ್ಷೇತ್ರ, ಜೆಸಿ ರಸ್ತೆ, ಬೆಂಗಳೂರು, ಇಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮತ್ತು ಯುಗ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರತಕ್ಕಂಥ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಶ್ರೀಮದ್ ರಂಭಾಪುರಿ ಶಾಖಾ ಮಠ, ದೊಡ್ಡಗುಡಿ, ಗುಬ್ಬಿ, ಘನ ಉಪಸ್ಥಿತಿಯಲ್ಲಿ DK ಶಿವಕುಮಾರ್ ಸಾಹೇಬರು ಕೂಡ, ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಇವರು ಕೂಡ ಇರ್ತಾರೆ. ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕರ್ನಾಟಕ ಸರ್ಕಾರ, ಶಿವರಾಜ್ ಎಸ್ ತಂಗಡಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ಈ ರಾಜ್ಯ ಕಂಡಂತ ಒಬ್ಬ ಶ್ರೇಷ್ಠ ಮುತ್ಸದ್ದಿಗಳು, ರಾಜಕಾರಣಿಗಳು, ಯುವಕರ ಮುಖಂಡರು ಆದಂತ ಶ್ರೀ ಈಶ್ವರ್ ಖಂಡ್ರೆಜಿಯವರು, ಅರಣ್ಯ ಇಲಾಖೆಯ ಸಚಿವರಾಗಿ ಕರ್ನಾಟಕ ಸರ್ಕಾರ, ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಮಾನ್ಯ ಶಾಸಕರು, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಉದಯ್ ಗಡಾಚಾರ್ ಅವರು, ಉಪನಾಯಕ ಪ್ರಶಾಂತ್ ರಿಪ್ಪನ್ಪೇಟೆ ಅವರು, ವಿಶೇಷ ಆಹ್ವಾನಿತರಾಗಿ ಪಾಲ್ನೇಕರ್ ಅವರು, HM ರೇಣುಕಾ ಪ್ರಸನ್ನ ಅವರು, ಮನೋಹರ್ ಅಬ್ಬಿಗೆರೆ ಅವರು, BR ನವೀನ್ ಕುಮಾರ್ ಅವರು, ಇನ್ನೂ ಸಾಕಷ್ಟು ಮಹಾಸಭಾದ ಎಲ್ಲ ಮಹಿಳಾ ಘಟಕದ ಮುಕ್ತಾಂಬ ಅವರು, ರಾಷ್ಟ್ರೀಯ ಘಟಕದವರು, ರಾಜ್ಯ ಘಟಕದವರು, ಎಲ್ಲ ಮಹಾಸಭಾದ ಪರಿವಾರದವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ, ಸಹಸ್ರಾರು ಜನಸಂಖ್ಯೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಸಮಾಜದ ಪರಿವಾರದವರು, ಗ್ರಾಮಾಂತರ ಭಾಗದವರು, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೇಣುಕರ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ಇದೇ ಮಾರ್ಚ್ 1ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದಿಂದ ಆಯೋಜಿತವಾಗಿರ್ತಕ್ಕಂಥ ರೇಣುಕರ ಯುಗಮಾನೋತ್ಸವ ಕಾರ್ಯಕ್ರಮಕ್ಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ನಾವೆಲ್ಲ ಪದಾಧಿಕಾರಿಗಳಿದ್ದೇವೆ. ರಾಜ್ಯಾದ್ಯಂತ ಎಲ್ಲ ರೇಣುಕರ ಅಭಿಮಾನಿಗಳಿಗೆ ಮತ್ತು ಭಕ್ತರಿಗೆ, ಸದ್ಭಕ್ತರಿಗೆ ಮನವಿ ಮಾಡ್ತಾ ಇದ್ದೇವೆ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಕೋರ್ತಾ ಇದ್ದೇವೆ. ಯಾಕೆಂದರೆ ರೇಣುಕರ ಜಯಂತಿ ಈ ನಾಡಿಗೆ, ನಮ್ಮ ವೀರಶೈವ ಲಿಂಗಾಯತ ಧರ್ಮವನ್ನಲ್ಲದೆ ವಿಶ್ವ ಮಾನವತೆಯನ್ನ ಸಾರಿದಂಥ ರೇಣುಕರ ಜಯಂತಿ ಅನ್ನು ಆಚರಿಸ್ತಾ ಇರೋದು, ಅದು ಸರ್ಕಾರದ ಮೂಲಕ ಆಚರಿಸ್ತಾ ಇರೋದು ನಮಗೆಲ್ಲ ಒಂದು ಹೆಮ್ಮೆ ತರುವಂಥ ವಿಚಾರ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಸಹ, ಏನೇ ಸರ್ಕಾರದಿಂದ ಆಯೋಜನೆ ಆಗಿದ್ರೂ ಸಹ ನಾವು ಅದನ್ನು ಶ್ಲಾಘನೀಯವಾಗಿ ಸ್ವಾಗತ ಮಾಡುತ್ತಾ, ಮುಂದಿನ ಈ ಏನು 1ನೇ ತಾರೀಕು ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಇರ್ತಕ್ಕಂಥ ಎಲ್ಲ ಸದ್ಭಕ್ತರು ಸಹ ಆಗಮಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ.